ಪ್ರಾರ್ಥನೆ ಮತ್ತು ಕೃತಜ್ಞತೆ ಸಲ್ಲಿಸುವುದಕ್ಕೆ ಕಾರಣಗಳು. ಪೌಲನು ಕೊಲೊಸಿಯ ಮತ್ತು ಫಿಲಿಪ್ಪಿಯ ಪಟ್ಟಣದಲ್ಲಿರುವ ಸಭೆಗಳಿಗಾಗಿ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವುದರ ಮೂಲಕವಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 5 ತನಕ ನಾವು ಓದುವುದಾದರೆ, ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅದೇ ರೀತಿಯಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 5 ತನಕ ನಾವು ಓದುವುದಾದರೆ, ಇಲ್ಲಿಯೂ ಸಹ ಸಭೆಗಾಗಿ ಪ್ರಾರ್ಥಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದನ್ನು ನಾವು ನೋಡುವವರಾಗಿದ್ದೇವೆ. ಹೀಗೆ ಪೌಲನು ಈ ಎರಡೂ ಪತ್ರಿಕೆಗಳಲ್ಲಿ ಸಭೆಗಾಗಿ ಪ್ರಾರ್ಥಿಸುವವನಾಗಿದ್ದಾನೆ ಮತ್ತು ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದಾನೆ. ಆದರೆ ಪೌಲನು ತನಗಾಗಿಯೂ ತಾನು ಸೆರೆಯಲ್ಲಿ ಸರಪಳಿಗಳಿಂದ ಕಟ್ಟಲ್ಪಟ್ಟು ಸೆರೆಯಲ್ಲಿ ಇದ್ದಾಗಲೂ ಸಹ ಆತನು ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಲಿಲ್ಲ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನೇ ಕೇಂದ್ರೀಕರಿಸಿಕೊಂಡು ಜೀವಿಸಿದಾಗ ನಾವು ನಮಗಾಗಿ ಅಲ್ಲ, ಆತನ ಸೇವೆಗಾಗಿ ಜೀವಿಸುವವರಾಗಿದ್ದೇವೆ. ಆದುದರಿಂದಲೇ ಪೌಲನು ಸೆರೆಯಲ್ಲಿದ್ದರೂ ಸಹ ಆತನು ಸಭೆಗಾಗಿ ಸೇವೆ ಮಾಡಬೇಕೆಂಬ ಹಂಬಲ ಆತನಲ್ಲಿ ಇದ್ದ ಕಾರಣದಿಂದಲೇ ಆತನು ದೇವರಿಗೆ ಪ್ರಾರ್ಥನೆ ಮಾಡಿ ಸಭೆಗಾಗಿ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದಾನೆ. ಯಾಕೆಂದರೆ ಸಭೆ ಕ್ರಿಸ್ತನ ದೇಹವಾಗಿದ್ದು ಆತನ ದೇಹದಲ್ಲಿ ನಾವು ಅಂಗಗಳಾಗಿದ್ದೇವೆ. ಆದ್ದರಿಂದಲೇ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ತೆ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಪೌಲನು ಸೆರೆಯಾಗಿದ್ದರೂ ಸಹ ಸಭೆಯ ಉದ್ಧಾರಕ್ಕಾಗಿ ಸಭೆಯ ಸಭಿಕರು ಸುವಾರ್ತೆ ಪ್ರಚಾರದಲ್ಲಿ ಸಹಕಾರಿ ಆಗಿದ್ದ ಕಾರಣಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಪೌಲನು ಕೊಲೊಸ್ಸೆಯ ಸಭೆಗೆ ಆತನು ಹೋಗದೇ ಇದ್ದರೂ ಸಹ ಯಾಕೆ ಆ ಸಭೆಯ ವಿಚಾರವಾಗಿ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದಾನೆ ಅಂದರೆ, ಆ ಸಭೆ ಪ್ರೀತಿ, ನಂಬಿಕೆ, ನಿರೀಕ್ಷೆಗಳಿಂದ ಕೂಡಿದ ಸಭೆಯಾಗಿತ್ತು. ಆದುದರಿಂದಲೇ ಬೇರೆ ಸಭೆಗಳಿಗೆ ತಿಳಿಸಿದ ರೀತಿಯಲ್ಲಿಯೇ ಈ ಸಭೆಗೂ ಸಹ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 5 ತನಕ ನಾವು ಓದುವುದಾದರೆ, ಯೇಸು ಕ್ರಿಸ್ತನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ ಎಂಬುದಾಗಿ ಬರೆಯುವವನಾಗಿದ್ದಾನೆ. ನಾವು ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ದಿನನಿತ್ಯದ ಅವಶ್ಯಕತೆಗಳಿಗಾಗಿಯೂ ನಮ್ಮ ಜೀವಿತಕ್ಕೆ ಬೇಕಾದಂತಹ ಹಣ, ಆಸ್ತಿ, ಪದವಿ, ಅಂತಸ್ತಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಆದರೆ ಪೌಲನು ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆತ್ಮಿಕ ಅವಶ್ಯಕತೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪೌಲನು ಹೇಳುವವನಾಗಿದ್ದಾನೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ರಿಂದ 11 ತನಕ ನಾವು ಓದುವುದಾದರೆ, ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಬರೆಯುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ಪೌಲನು ಹೇಳುವ ವಿಚಾರವೇನೆಂದರೆ, ಪ್ರೀತಿ, ಜ್ಞಾನ, ವಿವೇಕ, ವಿವೇಚನೆ, ಸರಳ, ನಿರ್ಮಲ, ಸುನೀತಿ ಇವುಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುವವನಾಗಿದ್ದಾನೆ. ಇದೇ ರೀತಿಯಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ರಿಂದ 12 ತನಕ ನಾವು ಓದುವುದಾದರೆ, ಇದೇ ಆತ್ಮಿಕ ಕಾರ್ಯಗಳಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಅಲ್ಲಿಯೂ ಸಹ ಬೇಡಿಕೊಳ್ಳುವವನಾಗಿದ್ದಾನೆ. ಪೌಲನು ಇಲ್ಲಿ ಹೇಳುವ ವಿಚಾರವೇನೆಂದರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಅವಶ್ಯಕತೆಗಳಿವೆ, ಅನೇಕ ರೀತಿಯ ಸಮಸ್ಯೆಗಳು ನಮ್ಮ ಮಧ್ಯದಲ್ಲಿದೆ. ಆದರೆ ಅವುಗಳನ್ನು ನಮ್ಮಿಂದ ತೆಗೆದುಹಾಕು ಎಂಬುದಾಗಿ ನಾವು ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ಎದುರಿಸಿ ನಮ್ಮ ಜೀವಿತವನ್ನು ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವಂತೆಯೂ ನಮ್ಮ ಜೀವಿತ ಕ್ರಿಸ್ತನ ಪ್ರೀತಿಯ ಜೀವಿತವಾಗಿ ಬದಲಾಯಿಸಿಕೊಳ್ಳುವಂತೆ ಬೇಡಿಕೊಳ್ಳುವವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿಯೇ ಪೌಲನು ಸೆರೆಯಲ್ಲಿ ಇದ್ದಾಗಲೂ ಸಹ ಆತನು ತನ್ನ ಕೆಲಸವನ್ನು ನಿಧಾನಗೊಳಿಸಲಿಲ್ಲ. ಆದರೆ ಆತನು ಸೆರೆಮನೆಯನ್ನು ಸುವಾರ್ತೆಯ ಅರಮನೆಗಳಾಗಿ ಬದಲಾಯಿಸಿಕೊಂಡು ಹೊಸ ಸ್ಥಳಗಳಿಗೂ ಸೈನಿಕರಿಗೂ ಸೆರೆವಾಸಿಗಳಿಗೂ ಸಿಬ್ಬಂದಿಗಳಿಗೂ ಸುವಾರ್ತೆಯನ್ನು ಸಾರುವವನಾಗಿದ್ದಾನೆ. ಮಾತ್ರವಲ್ಲದೆ ಸಭೆಗಳಲ್ಲಿ ಸಭಿಕರು ಧೈರ್ಯದಿಂದಲೂ ಸತ್ಯದಿಂದಲೂ ಬೋಧಿಸಬೇಕೆಂಬುದಾಗಿ ಅವರಿಗೆ ಪ್ರೇರೇಪಣೆಯನ್ನು ನೀಡುವವನಾಗಿದ್ದಾನೆ. ಹೀಗೆ ಪೌಲನು ಹೇಗಾದರೂ ಸುವಾರ್ತೆಯನ್ನು
ಎಲ್ಲರಿಗೂ ತಲುಪಿಸಬೇಕೆಂಬ ಒಂದೇ ಒಂದು ಬಯಕೆಯಿಂದ ಈ ಲೋಕದ ಕಾರ್ಯಗಳ ಬಗ್ಗೆ ಚಿಂತಿಸದೆ ಪರಲೋಕದ ವಿಚಾರದ ಬಗ್ಗೆ ಯೋಚಿಸುವವನಾಗಿದ್ದಾನೆ. ಆದ್ದರಿಂದಲೇ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ ಬರೆಯುವವನಾಗಿದ್ದಾನೆ. ಆದುದರಿಂದ ನಾವು ಎಲ್ಲ ಸಮಯದಲ್ಲಿಯೂ ಪೌಲನ ರೀತಿಯಲ್ಲಿ ಸೇವೆಗಾಗಿ ಪ್ರಾರ್ಥಿಸುವವರಾಗಿ ಆತನಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವ ಮಕ್ಕಳಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.